ಗೀತಾ ಮಹಾತ್ಮೆ. ಭಗವದ್ಗೀತೆಯ 2ನೇ ಅಧ್ಯಾಯದ 58ನೇ ಶ್ಲೋಕದಲ್ಲಿ ಅರ್ಜುನನು ಸ್ಥಿತಪ್ರಜ್ಞನ ಕುರಿತಾಗಿ ಭಗವಂತನನ್ನು ಕೇಳಿದ ಪ್ರಶ್ನೆಗೆ ಭಗವಂತನು ಸ್ಥಿತಪ್ರಜ್ಞನ ಸ್ಥಿರತೆಯು ಹೇಗಿರುತ್ತದೆ ಎಂದು ಉತ್ತರಿಸುತ್ತಾ ಹೀಗೆ ಹೇಳುತ್ತಾನೆ: ಹೇಗೆ ಆಮೆಯು ಶತ್ರುಗಳನ್ನು ಕಂಡಾಗ ಹೊರಚಾಚಿರುವ ತನ್ನ ಅವಯವಗಳನ್ನು ಚಿಪ್ಪಿನ ಒಳಕ್ಕೆ ಸೆಳೆದುಕೊಳ್ಳುತ್ತದೆಯೋ, ಅದೇ ರೀತಿ ಯಾವನು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಒಳಗೆ ಸೆಳೆದುಕೊಳ್ಳುತ್ತಾನೋ ಆತನೇ ಸ್ಥಿತಪ್ರಜ್ಞ ಎಂದು ವಿವರಿಸುತ್ತಾನೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೇವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ನಮ್ಮ ಒಂದೊಂದು ಇಂದ್ರಿಯವು ಒಂದೊಂದು ಕಡೆಗೆ ನಮ್ಮನ್ನು ಸೆಳೆಯುತ್ತದೆ. ಸುಂದರವಾದದ್ದನ್ನು ಕಾಣುವ ಕಾತರ ಕಣ್ಣಿಗೆ, ಕಿವಿಗೆ ಇಂಪಾದದ್ದನ್ನು ಕೇಳುವ ಹಂಬಲ, ನಾಲಿಗೆಗೆ ರುಚಿಯಾದದ್ದನ್ನು ತಿನ್ನುವ ಚಾಪಲ್ಯ, ಮೂಗಿಗೆ ಸುವಾಸನೆಯನ್ನು ಆಘ್ರಾಣಿಸುವ ತವಕ, ಚರ್ಮಕ್ಕೆ ಹಿತವಾದದ್ದನ್ನು ಸ್ಪರ್ಶಿಸಬೇಕೆಂಬ ಆಸೆ. ಆದರೆ ಯೋಗಿಯಾದವನು ಇಂದ್ರಿಯಗಳನ್ನು ತಮ್ಮ ತಮ್ಮ ವಿಷಯಗಳ ಕಡೆಗೆ ಹರಿಯ ಕೊಡದೆ ಅವನ್ನೆಲ್ಲ ಉಪಸಂಹಾರ ಮಾಡುತ್ತಾನೆ. ಇದರಿಂದಾಗಿ ಇಂದ್ರಿಯಗಳ ಮೂಲಕ ಬಹಿರ್ಮುಖವಾಗಿ ಓಡುವ ಮನಸ್ಸು ತನ್ನ ಓಟವನ್ನು ನಿಲ್ಲಿಸುತ್ತದೆ. ನಮ್ಮ ನಿದ್ದೆಯಲ್ಲಿ ಇಂದ್ರಿಯಗಳು ತಮ್ಮ ಸೆಳೆತಗಳಿಗೆ ವಿರಾಮ ಕೊಟ್ಟರೂ ಎಚ್ಚರವಾದ ಕೂಡಲೇ ಪುನಃ ಸೆಳೆತ ಆರಂಭವಾಗುತ್ತದೆ. ಆದರೆ ಸ್ಥಿತಪ್ರಜ್ಞನದು ಹಾಗಲ್ಲ. ಎಲ್ಲ ಅವಸ್ಥೆಗಳಲ್ಲಿಯೂ ಅವನ ಇಂದ್ರಿಯಗಳು ಮತ್ತು ಮನಸ್ಸು ಅವನ ಹಿಡಿತದಲ್ಲೇ ಇರುತ್ತದೆ. ಅಂತಹ ಪುರುಷನೇ ಸ್ಥಿತಪ್ರಜ್ಞ. ನಾವು ಸಾಮಾನ್ಯ ಮನುಷ್ಯರು. ಭಗವಂತನು ಹೇಳಿದಷ್ಟು ನಮ್ಮಿಂದ ಸಾಧ್ಯವಾಗದೇ ಇರಬಹುದು. ಆದರೆ ಇವತ್ತು ನಮ್ಮ ಸುತ್ತಮುತ್ತ ನಮ್ಮ ದಾರಿಯನ್ನು ತಪ್ಪಿಸುವಂತಹ ಹಲವಾರು ಆಸೆ, ಆಮಿಷಗಳು, ಆಕರ್ಷಣೆಗಳು ಇದ್ದೇ ಇರುತ್ತವೆ. ಅಂತಹವುಗಳಿಗೆ ದಾಸರಾಗದೆ ಆಮೆಯಂತೆ ಪೂರ್ಣ ಪ್ರಮಾಣದ ನಮ್ಮ ಆಸೆಗಳನ್ನು ಒಳಗೆಳೆದುಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಭಗವದ್ಗೀತೆಯ ಶ್ಲೋಕಗಳನ್ನು ಮನನ ಮಾಡುತ್ತಾ ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡು ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲು ಕಾರ್ಯಗತರಾಗೋಣ. ಹರಿ ಓಂ.